ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾವು ಹೋದ ವಿಡಿಯೋದಲ್ಲಿ ಕ್ಲಾಸಸ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಬಿಟ್ಟಿದ್ದೀವಿ. ಗೊತ್ತಾಯ್ತು ನಮಗೆ. ನೋಡಪ್ಪ, ಫಂಕ್ಷನ್ಸ್ ಇದ್ದರೆ ಸಾಲಲ್ಲ, ಕ್ಲಾಸಸ್ ಇಂಪಾರ್ಟೆಂಟು. ನೀ ಎಲ್ಲ ರಿಯಲ್ ಸಾಫ್ಟ್ವೇರ್ ಡೆವಲಪ್ ಮಾಡಬೇಕಂದ್ರೆ ಕ್ಲಾಸಸ್ ಈಸ್ ದ ಮಸ್ಟ್ ಆ್ಯಂಡ್ ಶುಡ್ ಅಂತ ಗೊತ್ತಾಯಿತು. ಕ್ಲಾಸಸ್ ಮಸ್ಟ್ ಆ್ಯಂಡ್ ಶುಡ್ ಅಂದಮೇಲೆ ಕ್ಲಾಸಸ್ನ ಸೀನಿಯರ್ ಡೆವಲಪರ್ ಥರ ಹೆಂಗೆ ಬರೆಯೋದು, ಕ್ಲಾಸಸ್ನ ಸ್ಕೇಲಬಲ್ ಹೆಂಗೆ ಬರೆಯೋದು, ಎಫಿಷಿಯಂಟಾಗಿ ಹೆಂಗೆ ಬರೆಯೋದು, ಪೈಥಾನ್ ಏನಾದ್ರು ನಮಗೇನು ರೂಲ್ಸ್ ಕೊಡ್ತಾ ಇದೆಯಾ, ಈ ಕ್ಲಾಸಸ್ನ ಹಿಂಗೆಲ್ಲ ಬರೀಬೇಕು ನನ್ನ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ, ಏನೋ ನಾನು ಮ್ಯಾನೇಜ್ ಮಾಡ್ಬೋದು ಪ್ರಾಪರಾಗಿ ಕ್ಲಾಸಸ್ನ ಅಂತ ಕೇಳಿದರೆ ಹೌದು, ಅದಕ್ಕೋಸ್ಕರ ನಾವು ಊಪ್ಸ್ ಅಂತ ಕರೆಯೋದು. ಊಪ್ಸ್ ಕಾನ್ಸೆಪ್ಟ್ ಬಂದಿದ್ದಲ್ಲೇ. ನಾನೊಂದು ನಿಮಗೆ ರೆಸ್ಟೋರೆಂಟ್ ಎಕ್ಸಾಂಪಲ್ ಕೂಡ ಕೊಟ್ಬಿಟ್ಟಿದ್ದೆ. ಇಲ್ಲಿ ನೋಡಿ, ಕ್ಲಾಸಸ್ ಅಂದ್ರೆ ಏನು, ಜಾಬ್ ರೋಲ್ ಅಂತ ನಿಮಗೆ ಹೇಳ್ಬಿಟ್ಟಿದ್ದೆ ಇಲ್ಲಿ. ಓಕೆನಾ, ಜಾಬ್ ರೋಲ್, ಒಂದು ಐಡೆಂಟಿಟಿ, ಒಂದು ಟೆಂಪ್ಲೇಟ್. ಓಕೆನಾ, ಬಟ್ ಆದರೆ ಇವಾಗ ರವಿ ಮತ್ತು ಅನಿಲ್ ಅನ್ನೋರು ರಿಯಲ್ ಆಬ್ಜೆಕ್ಟ್ ಅಂತ ನಿಮಗೆ ಹೇಳ್ಬಿಟ್ಟಿದ್ದೆ. ಆಬ್ಜೆಕ್ಟ್ ಅಂದರೆ ರಿಯಲ್ ಥಿಂಗ್ಸ್, ರಿಯಲ್ ವ್ಯಾಲ್ಯೂ. ಅದನ್ನೇ ನಾನಿಲ್ಲಿ ರೆಪ್ರೆಸೆಂಟ್ ಮಾಡಿರೋದಿಲ್ಲಿ. ನೋಡಿ, ಆಬ್ಜೆಕ್ಟ್, ರಿಯಲ್ ಥಿಂಗ್ಸ್, ಕ್ಲಾಸ್ ಅಂದರೆ ಒಂದು ಟೂಲು. ಅದಾದಮೇಲೆ ನಮಗೆ 4 ಪಿಲ್ಲರ್ಸ್ ಬರ್ತವೆ. ಅದು ಯಾವುದಂತ ನಿಮಗೆ ಹೇಳಿದ್ದೆ, ಎನ್ಕ್ಯಾಪ್ಸುಲೇಷನ್, ಅಬ್ಸ್ಟ್ರಾಕ್ಷನ್, ಇನ್ಹೆರಿಟೆನ್ಸ್, ಪಾಲಿಮೋರ್ಫಿಸಮ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ 4 ಪಿಲ್ಲರ್. ಈ 4 ಪಿಲ್ಲರ್ ನೀವು ಕರೆಕ್ಟಾಗಿ ಕಲ್ತ್ಬಿಟ್ರಿ ಅಂದರೆ ನೀವು ಜಗತ್ತಲ್ಲಿರೋ ಸಾಫ್ಟ್ವೇರ್ ಯಾವ್ದು ಬೇಕಾದ್ರೂ ನೀವು ಬಿಲ್ಡ್ ಮಾಡ್ಬೋದು. ಇದನ್ನು ನಿಮಗೆ ತುಂಬ ಓವರ್ ಕಾಂಪ್ಲಿಕೇಟ್ ಮಾಡಿ ಹೇಳ್ಬಿಟ್ಟಿದ್ದಾರೆ, ತುಂಬ ಓವರ್ ಹೈಪ್ ಮಾಡಿಬಿಟ್ಟಿದ್ದಾರೆ. ಇದು ತುಂಬ ಸಿಂಪಲ್ ಟಾಪಿಕ್ಕು. ಅರ್ಥ ಮಾಡಿಕೊಂಡ್ರೆ ಏನು ಪ್ರಾಬ್ಲಮಿಗೆ ಈ ಪರ್ಟಿಕ್ಯುಲರ್ ಫೀಚರ್ಸ್ಗಳು ಬಂದಿದೆ, ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದೆ ಅಂತ ಆ ಟೆಕ್ನಿಕಾಲಿಟಿಯಲ್ಲಿ ಹೋಗ್ಬಿಟ್ರೆ ನೀವು ಇದು ತುಂಬ ಕ್ಲಿಯರಾಗಿ ನೆನಪಿರುತ್ತೆ. ನೀ ಎಂಥ ದೊಡ್ಡ ಸಾಫ್ಟ್ವೇರ್ ಡೆವಲಪರ್ ಆದರೂ ಪೈಥಾನಲ್ಲಿ ಊಪ್ಸ್ ಕಾನ್ಸೆಪ್ಟ್ ನಿಮ್ಮ ಜೊತೆ ಬಂದೇ ಬರುತ್ತೆ. ಒಂದು ಸತಿ ಕಲೀರಿ ಪ್ರಾಪರಾಗೆ, ಆಮೇಲೆ ರೆಸ್ಟ್ ಆಫ್ ಯುವರ್ ಲೈಫ್ ನಿಮ್ಮ ಜೊತೆ ಇರುತ್ತದು. ಏನಂತೀರ? ಹಂಗಾರೆ ನಾವು ಇವಾಗ ಫೋಕಸ್ ಮಾಡೋದು ಸಖತ್ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ಇವಾಗ ಕ್ಲಾಸ್ ಈಸ್ ಎ ಟೂಲ್, ಆಬ್ಜೆಕ್ಟ್ ಈಸ್ ಎ ರಿಯಲ್ ಥಿಂಗ್, ಅಪ್ಲೈ 4 ಐಡಿಯಾಸ್, ದಟ್ ಈಸ್ ಕಾಲ್ಡ್ ಆಸ್ ಊಪ್. 4 ಐಡಿಯಾಸು, 4 ಪಿಲ್ಲರ್ಸು ಕೂಡ ನೀವು ಒಂದೇ ಕ್ಲಾಸಲ್ಲಿ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಿಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ ಯಾವ ಕ್ಲಾಸ್ ಯೂಸ್ ಮಾಡಬೇಕು ಅನ್ನೋ ಇಂಟೆಲಿಜೆನ್ಸ್ ನಿಮ್ಮ ಹತ್ರ ಇರಬೇಕು. ಅದು ಹೆಂಗೆ ಬರುತ್ತೆ ಇಂಟೆಲಿಜೆನ್ಸ್? ಒಂದು ಪ್ರಾಕ್ಟೀಸಿಂದ, ಒಂದು ಎಕ್ಸ್ಪೀರಿಯನ್ಸಿಂದ, ಒಂದು ಬೇಸಿಕ್ಸ್ ಕರೆಕ್ಟಾಗಿ ತಿಳ್ಕೊಳ್ಳೋದ್ರಿಂದ. ಗೊತ್ತಾಯ್ತಾ? ಇವಾಗ ನೀವು ಬೇಸಿಕ್ಸ್ ಕರೆಕ್ಟಾಗಿ ತಿಳ್ಕೊತಾ ಇದ್ದೀರಾ, ಆಟೋಮೆಟಿಕ್ಕಾಗಿ ನಿಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ ನೀವು ಅಪ್ಲೈ ಮಾಡ್ಬೋದು. ನಾವು ಡಿಸ್ಟ್ರಾಕ್ಷನ್ ಆಗೋದು ಬೇಡ. ಈ 4 ಪಿಲ್ಲರ್ಸ್ ಇದೆ, ಅದರಲ್ಲಿ ಇವತ್ತು ಒಂದೇ ಕಲಿಯೋಣ. ಪ್ರೊಟೆಕ್ಟ್ ಆ್ಯಂಡ್ ಹೈಡ್ ಸಖತ್ ಇಂಪಾರ್ಟೆಂಟ್. ಇವಾಗ ನಾವು ಎನ್ಕ್ಯಾಪ್ಸುಲೇಷನ್ ಮೇಲೆ ಫೋಕಸ್ ಮಾಡೋಣ. ನೀವು ಆಲ್ರೆಡಿ ಹಾಫ್ ಆಫ್ ದ ಎನ್ಕ್ಯಾಪ್ಸುಲೇಷನ್ ಹೋದ ಎಕ್ಸಾಂಪಲ್ಲೇ ಮಾಡಿಬಿಟ್ಟಿದ್ದೀರಾ, ಅದು ಸ್ಟಿಲ್ ಕಂಪ್ಲೀಟ್ ಆಗಿಲ್ಲ. ಏನಪ್ಪ ಅರ್ಧ ಸತ್ಯ ತಿಳ್ಕೊಂಡಿರೋದು ಅಂದರೆ ಇದೆ ನೋಡಿ, ಅಕೌಂಟ್ ಅಂತ ಒಂದು ನಮಗೆ ಕ್ಲಾಸ್ ಇದೆ, ಅದರಲ್ಲಿ ಡೆಪಾಸಿಟು, ವಿಡ್ರಾ ಇದೆ, ಮೆಥಡ್ಸು. ಈ ಮೆಥಡ್ನ ಯೂಸ್ ಮಾಡ್ಕೊಂಡು ನಾನು ಬ್ಯಾಲೆನ್ಸ್ನ ಚೇಂಜ್ ಮಾಡ್ಬೋದು, ಬ್ಯಾಲೆನ್ಸ್ ವ್ಯಾಲ್ಯೂನ ಚೇಂಜ್ ಮಾಡ್ಬೋದು ಅಂತ ನಿಮಗೆ ಹೇಳಿದೆ. ಇದು ಎಕ್ಸಾಂಪಲ್ ಎಲ್ಲಿಗೆ ಲಿಂಕ್ ಆಗುತ್ತೆ? ಎನ್ಕ್ಯಾಪ್ಸುಲೇಷನ್ ಅಂದರೆ ನಮಗೆ ಎಕ್ಸಾಂಪಲ್ ಏನು ಕೊಟ್ಟಿದ್ದೆ, ರೆಸ್ಟೋರೆಂಟ್ ಎಕ್ಸಾಂಪಲಲ್ಲಿ. ಆ ರೆಸ್ಟೋರೆಂಟ್ ಎಕ್ಸಾಂಪಲ್ಲಿ ನನಗೇನೋ ಈರುಳ್ಳಿ ಮೆಣಸಿನ್ಕಾಯಿ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ನಾನು ವೇಟರಿಗೆ ಹೇಳ್ಬೇಕು, ವೇಟರ್ ಹೋಗ್ಬಿಟ್ಟು ಅಡುಗೆ ಮನೆಗೆ ಹೋಗಿ ತೊಗೊಂಬರ್ತಾನೆ. ಅಲ್ಲೊಂದು ಡೋರ್ ಇರುತ್ತೆ, ಅಲ್ಲೊಂದು ವಾಲ್ ಇರುತ್ತೆ, ಆ ವಾಲ್ನ ದಾಟಿ ಹೋಗೋಕ್ಕಾಗಲ್ಲ ನಾವು ಅಂತ ಹೇಳಿದ್ದೆ. ಬಟ್ ನಾವು ಇಂಡಿಯನ್ಸ್ ಹಂಗೆ ವರ್ಕ್ ಆಗುತ್ತಾ? ಬಾಗಿಲು ಓಪನ್ ಆಗಿದ್ದರೆ ನಾವೇ ಹೋಗ್ತೀವಿ, ವೇಟರ್ ಬ್ಯುಸಿಯಿಂದ ಎತ್ತಕೊಂಡು ಬರ್ತಿರ್ತೀವಿ. ಬಟ್ ಇದು ವರ್ಕ್ ಆಗುತ್ತಾ? ಈ ಥರ ವರ್ಕ್ ಆಗಿ ಬರ್ತಾನೆ. ನಮಗೊಂದು ಸೆಕ್ಯೂರಿಟಿ ಇರಬೇಕು, ಅಡುಗೆ ಮನೆ ಯಾರೂ ಸೇರಿಸ್ಬಾರ್ದು, ನಮಗೊಂದು ಫಿಂಗರ್ ಪ್ರಿಂಟ್ ಇರಬೇಕು, ಯಾರು ಅಥರೈಸ್ ಸ್ಟಾಫ್ ಇದ್ದಾನೆ ಅವ್ನು ಮಾತ್ರ ಒಳಗೆ ಹೋಗಬೇಕು. ನಾನು ಈ ಥರ ಪ್ರೊಟೆಕ್ಷನ್ ಮಾಡಬೇಕು ಅಂದರೆ ನಾನು ಆವಾಗ ಬರೋದೇ ಎನ್ಕ್ಯಾಪ್ಸುಲೇಷನ್ 100% ಗಟ್ಟಿ ಮಾಡ್ತೀನಿ. ಇದು ಇವಾಗ ಲೂಸ್ ಆಗಿದೆ. ಅದೆಂಗಪ್ಪ ಲೂಸ್ ಆಗಿದೆ? ನಾನು ಮೆಥಡ್ ಯೂಸ್ ಮಾಡ್ಕೊಂಡು ಡೆಪಾಸಿಟ್ ಮಾಡ್ತಾಯಿದ್ದೀನಿ, ವಿಡ್ರಾ ಮಾಡ್ತಾಯಿದ್ದೀನಿ, ಅದು ಹೆಂಗೆ ನೀನು ಹೇಳ್ತಾ ಇದೆಯಾ ಅಂದರೆ ನಾನು ನಿಮಗೆ ಹೇಳ್ತಾ ಇರೋದು ಈ ಬ್ಯಾಲೆನ್ಸ್ನ ನಾನು ಈ ಥರ ಕೂಡ ಹಾಕಿ ವ್ಯಾಲ್ಯೂನ ಚೇಂಜ್ ಮಾಡಬಹುದು. ಹೌದು, ಈ ಥರ ವ್ಯಾಲ್ಯೂ ಚೇಂಜ್ ಮಾಡಿದೆ ಅಂದರೆ ಮೀನಿಂಗ್ ಏನು? ಅಡುಗೆ ಮನೆಗೆ ಹೋಗಿ ನಾನೇ ಈರುಳ್ಳಿ ಮೆಣಸಿನ್ಕಾಯಿ ಎತ್ಕೊಂಬಂದೆ ಅಂತ ಅರ್ಥ. ಇದು ಫಾಲ್ಸ್ ತಾನೆ, ಹಿಂಗಿರಬಾರ್ದು. ನಮಗೆ ರಿಸ್ಟ್ರಿಕ್ಷನ್ ಇರಬೇಕು. ಹೌದಾ? ಹಂಗಾರೆ ಇದನ್ನು ರನ್ ಮಾಡಿ ನೋಡ್ಬಿಡೋಣ. ಬನ್ನಿ ರನ್ ಮಾಡೋಣ, ನೋಡ್ಬಿಡೋಣ. ಮುಂಚೆ 5000 ಇತ್ತು, ಆಮೇಲೆ 500 ಡೆಪಾಸಿಟ್ ಮಾಡಿದೆ, ಆಮೇಲೆ ನಾನು ಡೈರೆಕ್ಟಾಗಿ ಮೈನಸ್ ಹಾಕಿ ವ್ಯಾಲ್ಯೂ ಆ್ಯಡ್ ಮಾಡಿಬಿಟ್ಟೆ. ಈ ವಿಡ್ರಾ ಅಥವಾ ಡೆಪಾಸಿಟ್ ಲಾಜಿಕ್ಕಿಗೆ ಹೋಗಲೇ ಇಲ್ಲ. ಇದು ರಾಂಗ್ ಅಲ್ವಾ? ಇಂಥ ಟೈಮಲ್ಲಿ ನಮಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಆಲ್ರೆಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಿಟ್ಬಿಟ್ಟಿದ್ದಾರೆ. ಬಟ್ ಅದು ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವು ಯೂಸ್ ಮಾಡಿಲ್ಲ. ಅದು ಯಾವುದು 2 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ನೋಡೋಣ ಬನ್ನಿ. ಇದು ನಿಮಗೆ ಗೊತ್ತಿರುತ್ತೆ. ಹೈಡಿಂಗ್ ಮತ್ತು ಪ್ರಾಪರ್ಟೀಸ್ ಅಂತ ಟೆಕ್ನಿಕ್ ಇದೆ. 2 ವಿಚಾರಗಳನ್ನು ನಾವು ತಿಳ್ಕೊಂಡು ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಕಿಚನ್ ಡೋರಿಗೆ ಲಾಕ್ ಹಾಕಿ ಫಿಂಗರ್ ಪ್ರಿಂಟ್ ಹಾಕಿದ್ರೆ ಅಥರೈಸ್ಡ್ ಯೂಸರ್ ಮಾತ್ರ ಎಂಟ್ರಿ ಕೊಡ್ತಾನೆ. ಅದೆಂಗಪ್ಪ ಹೇಳ್ತೀಯಾ ಅಂದರೆ ಹೈಡಿಂಗ್ ಅನ್ನೋ ಕಾನ್ಸೆಪ್ಟ್ ಬಂದಾಗಲೇ ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್. ನೀವು ಮುಂಚೆ ಬೇರೆ ಲ್ಯಾಂಗ್ವೇಜ್ಗಳನ್ನ ಯೋಚನೆ ಮಾಡಿದರೆ, ಜಾವಾ ಬೇರೆ ಬೇರೆ ಕಡೆ ನೋಡಿದರೆ ಅಲ್ಲೂ ಕೂಡ ಈ ಥರ ಇರ್ತಿತ್ತು. ಬಟ್ ಇಲ್ಲಿ ಪೈಥಾನಲ್ಲಿ ಬಿಹೇವಿಯರ್ ಸ್ವಲ್ಪ ಡಿಫ್ರೆನ್ಸು. ಇದು ಪ್ರೈವೇಟ್, ಪಬ್ಲಿಕ್, ಪ್ರೊಟೆಕ್ಟೆಡ್ ಏನೇ ಹಾಕ್ತಿರಲ್ವ ಇದು. ಇವಾಗ ಪಬ್ಲಿಕ್ ಅಂದ್ರೇನು? ಇಲ್ಲಿ ನೋಡಿ, ನನ್ನ ಹತ್ರ ಇಲ್ಲಿ ಬ್ಯಾಲೆನ್ಸ್ ಇದೆಯಲ್ಲ, ಇದು ನನಗೆ ಪಬ್ಲಿಕ್. ಇವಾಗ ನಾನು ಈ ಥರನೂ ಕೂಡ ನಾನು ಮಾಡ್ಬೋದು, ಇದು ಪಬ್ಲಿಕ್ ಅಂತ ಅರ್ಥ. ಡೋರಿಗೆ, ಕಿಚನಿಗೆ ಲಾಕ್ ಇಲ್ಲ, ನಾನು ಇವಾಗ ಲಾಕ್ ಹಾಕಬೇಕು. ಇದಕ್ಕೆ ಬೀಗ ಹಾಕಿರ್ತಾರೆ, ಅದಕ್ಕೇನಂತ ಹೇಳ್ತಾನೆ? ಪ್ರೈವೇಟ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ಪ್ರೈವೇಟ್ ಅಂತ ಕರಿತೀವಿ. ಬೀಗ ಹಾಕಿದ್ರೆ ಕಿಚನ್ಗೆ. ಇದೇನಪ್ಪ ಈ ಥರ ಹೇಳ್ತೀಯ, ಸ್ವಲ್ಪ ನನಗೆ ಇನ್ನೂ ಸ್ವಲ್ಪ ಕರೆಕ್ಟಾಗಿ ಹೇಳು, ಇಲ್ಲಿ ವ್ಯಾಲ್ಯೂ ತೋರಿಸ್ಬಿಟ್ಟು ಹೇಳಿ ನನಗೆ ಅಂತ ಹೇಳಿದ್ರೆ ನೋಡಿ ಬನ್ನಿ. ಇವಾಗ ನಾನೇನಂತ ಹೇಳಿದೆ? ಬ್ಯಾಲೆನ್ಸ್.
ಈ ಬ್ಯಾಲೆನ್ಸ್ ಅನ್ನೋದು ಹಿಂಗಿದೆಯಲ್ಲಪ್ಪ ಬ್ಯಾಲೆನ್ಸು, ಇದು ಪಬ್ಲಿಕ್ ಆಗ್ಬಿಡ್ತು. ಇದನ್ನು ನಾನು ಪ್ರೈವೇಟ್ ಮಾಡಬೇಕಂದ್ರೆ ಸಿಂಪಲಾಗಿ ಮಾಡಬೇಕೇನೋ ಅಂಡರ್ಸ್ಕೋರ್ ಹಾಕಬೇಕು. ಇದೇನಾಯಿತು, ಇದು ಪ್ರೈವೇಟ್ ಆಯಿತು. ಗೊತ್ತಾಯ್ತಾ? ಇದು ಪ್ರೈವೇಟ್ ಆಯಿತು ಅಂದರೆ ಇದೇನಪ್ಪ ಪ್ರೈವೇಟ್ ಆದರೆ ಏನಾರ ನಮಗೆ ಪೈಥಾನ್ ನಮಗೆ ಇನ್ಬಿಲ್ಟ್ ಏನಾರ ರೂಲ್ಸ್ ಅಪ್ಲೈ ಮಾಡತ್ತಾ ಅಂತ ಹೇಳಿದರೆ ಎಂಥದ್ದು ಅಪ್ಲೈ ಮಾಡಲ್ಲ. ಇದು ಜಸ್ಟ್ ಎ ಕನ್ವೆನ್ಷನ್. ನಾನು ಇವಾಗ ಪ್ರೊಟೆಕ್ಟೆಡ್ ಮಾಡಬೇಕಂದ್ರೂ ಕೂಡ ನಾನು ಇನ್ನೊಂದು ಅಂಡರ್ಸ್ಕೋರ್ ಹಾಕ್ತೀನಿ. 2 ಅಂಡರ್ಸ್ಕೋರ್ ಹಾಕಿದ್ರೆ ಇದು ಪ್ರೊಟೆಕ್ಟೆಡ್ ಆಯಿತು. ನೋಡಿ, ಪಬ್ಲಿಕ್ ಅಂದರೆ ಏನು ಅಂಡರ್ಸ್ಕೋರ್ ಇಲ್ಲ, ಪ್ರೈವೇಟ್ ಅಂದರೆ 1 ಅಂಡರ್ಸ್ಕೋರ್ ಇದೆ, ಪ್ರೊಟೆಕ್ಟೆಡ್ ಅಂದರೆ 2 ಅಂಡರ್ಸ್ಕೋರ್ ಇದೆ. ಇದು ಫಾರ್ ಕನ್ವೀನಿಯನ್ಸ್. ಡೆವಲಪರ್ ಮಾತಾಡೋಕ್ಕಿದಷ್ಟೇ, ಬೇರೆ ಎಂಥದ್ದು ಇಲ್ಲ ಇದು. ಗೊತ್ತಾಯ್ತಾ? ಬಟ್ ಪ್ರೊಟೆಕ್ಟೆಡ್ ಮಾತ್ರ ಸ್ವಲ್ಪ ಬಿಹೇವಿಯರ್ ಚೇಂಜು, ಆಕ್ಸೆಸ್ ಮಾಡ್ಬೇಕಾದ್ರೆ ವ್ಯಾಲ್ಯೂನ. ಆಯಿತಾ? ಅದು ಬಿಟ್ಟರೆ ಬೇರೆ ಎಂಥದ್ದು ಡಿಫ್ರೆನ್ಸ್ ಇಲ್ಲ. ಈ ಕೋಡ್ನ ಯಾರು ಇನ್ನೊಬ್ಬ ನೋಡ್ತಾನೆ, ಅವನಿಗೆ ಅರ್ಥ ಆಗುತ್ತೆ, ನೋಡಪ್ಪ ಇದು ಡಬಲ್ ಅಂಡರ್ಸ್ಕೋರ್ ಹಾಕಿನ ಅಂದರೆ ಇದು ಪ್ರೊಟೆಕ್ಟೆಡ್ಡು. ನಾನು ನಾರ್ಮಲಾಗಿ ಆಕ್ಸೆಸ್ ಮಾಡ್ತೀನಲ್ಲ ಆ ಥರ ಆಕ್ಸೆಸ್ ಮಾಡೋಕ್ಕಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಏನು ಹೇಳಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ಪಬ್ಲಿಕ್ ಅಂದರೆ ಏನು, ಇದು ಮೇನ್ ಡೋರ್ ಥರ ಡಿಮಾರ್ಟಿಗೆ ಹೋದರೆ. ಆಯಿತಾ? ಪ್ರೈವೇಟ್ ಅಂದರೆ ಏನು, ಸ್ಟಾಫ್ ಓನ್ಲಿ ಅಂತ ಅರ್ಥ. ಪ್ರೊಟೆಕ್ಟ್ ಅಂದರೆ ಹೆಂಗೆ ಗೊತ್ತಾ, ಇನ್ನೊಂದು ಅನಾಲಜಿ ಹೇಳ್ತೀನಿ, ತುಂಬ ಈಸಿ. ಇದು ಸ್ಟಾಫ್ ಓನ್ಲಿನೇ, ಬಟ್ ಹೆಸರು ಚೇಂಜ್ ಮಾಡಿಬಿಟ್ಟಿರ್ತಾರೆ. ಇವಾಗ ಸ್ಟಾಫ್ ಓನ್ಲಿ ಡೋರೇ ಅದು, ಮೇಲ್ಗಡೆ ಹೆಸರು ಹಾಕಿರ್ತಾರಲ್ಲ ಆ ಹೆಸರು ಮಾತ್ರ ಚೇಂಜು. ಅವಾಗ ಏನಾಗುತ್ತೆ, ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡ್ತಾನೆ. ಒಂಥರ ಸ್ಪೀಡ್ ಬಂಪ್ ಥರ. ನೀವು ಗಾಡಿ ಓಡಿಸ್ತಾ ಇರ್ತೀರಲ್ಲ, ಅವಾಗ ಸ್ಪೀಡ್ ಬಂಪ್ ಅಂದರೆ ಏನು ಮಾಡ್ತೀರಾ, ಹಾಗೆ ಓಡಿಸ್ಕೊಂಡು ಹೋಗ್ತೀರಾ, ಸ್ವಲ್ಪ ಸ್ಲೋ ಮಾಡ್ತೀರಾ ತಾನೆ, ಥಿಂಕ್ ಮಾಡ್ತೀರಾ. ಅದೇ ಬೇಕಾಗಿರೋದು ಇಲ್ಲಿ ನೋಡಿ. ಪ್ರೊಟೆಕ್ಟೆಡಲ್ಲೂ ಅಷ್ಟೇ, ಡೆವಲಪರ್ ಇದು ನೋಡ್ದ ಅಂದರೆ ಸ್ವಲ್ಪ ಥಿಂಕ್ ಮಾಡ್ತಾನೆ. ಇದನ್ನು ಆಕ್ಸೆಸ್ ಸಿಂಗಲ್ಲ ಮಾಡೋದು ಅಂದರೆ ಇದರಲ್ಲಿ ಏನಿದೆ ಲಾಜಿಕ್ ನೋಡೋಣ, ಒಳಗೆ ಹೋಗ್ತಾನೆ, ಥಿಂಕ್ ಮಾಡ್ತಾನೆ, ಆಮೇಲೆ ಬರೀತಾನೆ. ಇದು ಬೇಸಿಕಲಿ ಡೆವಲಪರ್ಸ್ಗೆ. ಈ ಪಾಯಿಂಟ್ಸ್ ನಿಮಗೆ ಯಾವನು ಹೇಳಿರಲ್ಲ. ಇದೇ ಪ್ರಾಬ್ಲಮ್ ಆಗ್ತಿರೋದ್ರಿ, ನಿಮಗೆ ಗೊತ್ತಿಲ್ಲ ಅಂತ ಅಲ್ಲ, ಯಾರು ನಿಮಗೆ ಕರೆಕ್ಟಾಗಿ ಕನ್ವೆ ಮಾಡಿಲ್ಲ, ಹಂಗಾಗಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ತಾಯಿಲ್ಲ, ಇಂಟ್ರೆಸ್ಟ್ ಬರ್ತಾ ಇಲ್ಲ. ಪೈಥಾನು ಈಸಿ ಅಂತ ನಿಮ್ಗೆ ಅನಿಸಿ ನೀವು ಇಂಟರ್ವ್ಯೂಲ್ ಕೂತ್ರೆ ಇಂಥ ಕ್ವಶನ್ಗಳು ಕೇಳಿದಾಗ ನೀವು ತಲೆ ಕೆಡ್ಸ್ಕೊಂಡ್ಬಿಡ್ತೀರ. ಇದು ನಮಗೆ ಗೊತ್ತೇ ಇಲ್ಲಲ್ಲಪ್ಪ, ನಂಗೆ ಯಾರು ಹೇಳ್ಕೊಟ್ಟೇ ಇಲ್ಲ ಅಂತ. ನಿಮಗೆ ಯಾವನು ಬಂದು ಹೇಳ್ಕೊಡಲ್ಲ. ಇನ್ನು ಫ್ಯೂಚರಲ್ಲಿ AI ಬಂದಮೇಲೆ ನಿಮಗೆ ಯಾವನು ಹೇಳ್ಕೊಡೋದೇ ಇಲ್ಲ, ನೀವೇ ಕಲಿಬೇಕೆಲ್ಲರೂ. ಇವಾಗ ನಮ್ಮ ಥರ ಯಾರೋ ಇಬ್ಬರು ಇದ್ದರೆ ನಿಮ್ಗೆ ಹೇಳ್ಕೊಡ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಯಾವನು ಹೇಳ್ಕೊಡಲ್ಲ. ಹಂಗಾಗಿ ನೀವು ಯಾರಿಗೋಸ್ಕರ ವೇಟ್ ಮಾಡಿಬಿಡಿ. ನಾನು ಕೂಡ ನನ್ನ ಕಾನ್ಸೆಪ್ಟ್ ಹೇಳ್ತೀನಲ್ಲ, ನೀವು ಮನೆಗೆ ಹೋಗಿ ಹೋಮ್ವರ್ಕ್ ಮಾಡಿ, ಇನ್ನೂ ಏನಾದ್ರು ಕಾನ್ಸೆಪ್ಟ್ ಇದೆ ತಿಳ್ಕೊಡಿ ಎಕ್ಸ್ಟ್ರಾ. ನಾನು ಸರ್ಟೈನ್ ರೀಸನ್ಸ್ಗೆ ನಾನು ಅಷ್ಟೇ ಕಂಪ್ರಮೈಸ್ ಮಾಡಿ ಹೇಳ್ಬಿಟ್ಟಿರ್ತೀನಿ ನಿಮಗೇನು ಇಂಪಾರ್ಟೆಂಟ್ ಅದು ಅಂತ. ನಾನು ಎಲ್ಲ ವಿಚಾರ ಹೇಳೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ. ಗೊತ್ತಾಯ್ತಾ? ಸ್ಟಿಲ್ ನಿಮಗೇನೋ ಇಂಟ್ರೆಸ್ಟಿಂಗ್ ಇತ್ತು ಅಂದರೆ ರಿಸರ್ಚ್ ಮಾಡಿ, ಸಿಗುತ್ತೆ, ಒಳ್ಳೊಳ್ಳೆ ಕಾನ್ಸೆಪ್ಟ್ ಸಿಗುತ್ತೆ. ಇಂಟ್ರೆಸ್ಟಿಂಗ್ ಬರ್ಸೋದು, ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೆಂಗೆ ನೋಡಿ. ನಾನೇನು ಹೇಳಿದೆ, ಪಬ್ಲಿಕ್ಕು ಪ್ರೈವೇಟು ಪ್ರೊಟೆಕ್ಟೆಡ್. ನೀವೇನು ಅಂದ್ಕೊಂಡಿದ್ರಿ, ಜಾವಾದಲ್ಲೆಲ್ಲ ಬೇರೆ ಥರ ವರ್ಕ್ ಆಗುತ್ತೆ, ಇದ್ರಲ್ಲಿ ಹಂಗಲ್ಲ, ಇದರಲ್ಲಿ ಎಂಥದ್ದು ಆಗಲ್ಲ. ಇದರಲ್ಲಿ ಪ್ರೊಟೆಕ್ಟೆಡ್ ಮಾತ್ರ ಬೇರೆ ಫಾರ್ಮೆಟ್ ಇದೆ, ಅದು ತೋರಿಸ್ತೀನಿ ಬನ್ನಿ. ಡೆವಲಪರ್ ಇವಾಗ ಅರ್ಥ ಆಯಿತು, ಇದು ಪ್ರೈವೇಟ್ ಅಂತ, ಪ್ರೊಟೆಕ್ಟೆಡ್ ಅಲ್ಲ ಪ್ರೈವೇಟ್. ಓಕೆನಾ? ಇಲ್ಲಿ ಬಂದು ಯಾವಾಗ ಏನು ಮಾಡ್ತೀನಿ, ಇವನ್ನೆಲ್ಲ ನಾನು ಚೇಂಜ್ ಮಾಡ್ಬೇಕು ಹಿಂಗೆ. ಬಟ್ ಆದರೆ ಕೋರ್ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಿಲ್ಲ, ಗೊತ್ತಾಗುತ್ತೆ. ಬಟ್ ಇನ್ನು ನೋಡಿ, ಕೋರ್ ಪ್ರಾಬ್ಲಮ್ ಹಂಗೆ ಇದೆ. ನಾನು ಬೇಕಾದ್ರೆ ಹೋಗಿ ಬರ್ಬೋದು, ಬಟ್ ಚಿಲ್ಕ ಹಾಕಿದ್ದೀನಿ ಅಷ್ಟೇ. ಇವಾಗ ಮುಂಚೆ ಚಿಲ್ಕ ಆಗಿಲ್ಲ, ದಬ್ಬಿಟ್ಟು ಹೋಗ್ಬಿಡ್ಬೋಯಿತ್ತು. ಇವಾಗ ಚಿಲ್ಕ ಹಾಕೇನು ಚಿಲ್ಕ ಬಿಚ್ಕೊಂಡು ಹೋಗೋದು ಎಷ್ಟೊತ್ತು, ಆಯಿತಾ? ಅದೇ ಹೇಳಿರೋದಿಲ್ಲಿ ನಾನು. ಒಂದು ಪಬ್ಲಿಕ್ಕು, ಇವಾಗ ನಿಮ್ಗೆ ಅರ್ಥ ಆಯ್ತಾ, ಪ್ರೈವೇಟು. ಇವಾಗ ಪ್ರೊಟೆಕ್ಟೆಡ್ ಹೆಂಗೆ ಅಂದರೆ ನಾನು ನಿಮಗೆ ಹೇಳಿದ್ನಲ್ಲ, 2 ಅಂಡರ್ಸ್ಕೋರ್ ಹಾಕ್ಬೇಕಿಲ್ಲಿ. ಓಕೆ ನೋಡಿ, ಇವಾಗ ಬರ್ಕೊಂಬಿಟ್ಟಿದ್ದೀನಿ. ಇವಾಗ ನೀವು ಇದನ್ನು ಹೆಂಗೆ ಆಕ್ಸೆಸ್ ಮಾಡಬೇಕಂದ್ರೆ ನೋಡಿ, ಎಲ್ಲ ವೇರಿಯಬಲ್ ಚೇಂಜ್ ಮಾಡ್ಕೊಂಡು ಎಲ್ಲ ಅಂಡರ್ಸ್ಕೋರ್ ಹಾಕೊಂಡಿದ್ದೀನಿ. ನೋಡಿದ್ರಾ? ಇವಾಗ ಇದು ಏನು ಪ್ರೊಟೆಕ್ಟೆಡ್ ಆಯಿತು. ಇದನ್ನು ಪ್ರೊಟೆಕ್ಟೆಡ್ನ ನಾನು ಡೈರೆಕ್ಟಾಗಿ ಹಿಂಗೆ ಆಕ್ಸೆಸ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ನೋಡಿ, ಆಟ್ರಿಬ್ಯೂಟ್ ಎರರ್ ಬರುತ್ತೆ. ಓಕೆನಾ? ನೋಡಿ, ಅಂಡರ್ಸ್ಕೊಂಡು ಇಲ್ಲಿ ಹಾಕಿದ್ದೀನಿ ಅಂದ ತಕ್ಷಣ ಓದ್ಸತಿ ನಾವು ಮಾಡಿದ್ವಲ್ಲಪ್ಪ ಪ್ರೈವೇಟಿಗೆ ಡೈರೆಕ್ಟ್ ಆಕ್ಸೆಸ್ ಮಾಡಿ, ಆ ಥರ ಮಾಡೋಕ್ಕಾಗಲ್ಲ. ಇದು ಇದೇನಂದರೆ ಸ್ವಲ್ಪ ಇಂಡೈರೆಕ್ಟ್. ಅದಕ್ಕೆ ಹೇಳಿದ್ದು ನಿಮಗೆ. ಈ ಸ್ಟಾಫ್ ರೂಮಿಗೆ ಹೆಸರು ಬೇರೆ ಕೊಟ್ಬಿಟ್ಟಿರ್ತಾರೆ. ಇವಾಗ ಅಡುಗೆ ಮನೆಗೆ ಹೋಗ್ಬಿಟ್ಟು ರಿಸೆಪ್ಷನಿಂದ ಕೊಟ್ಟಿರ್ತಾರೆ, ಹೆಸರು ಚೇಂಜ್ ಅಷ್ಟೇ. ಬಟ್ ಯೋಚನೆ ಮಾಡುವಾಗ ಥಿಂಕ್ ಮಾಡಬೇಕಿಲ್ಲ, ಎಲ್ಲ ಅಡುಗೆ ಮನೆ ಥರನೇ ಕಾಣ್ತಾ ಇದೆಯಲ್ಲ ಇದು. ಅದಾದಮೇಲೆ ಹೋಗಿ ಅವ್ನು ಯೋಚನೆ ಮಾಡಿ ಒಳಗೆ ಹೋಗ್ಬೇಕು. ಅದಕ್ಕೋಸ್ಕರ ಇದು ಸ್ಪೀಡ್ ಬಂಪ್ ಅಂತವ್ರು ಕೂಡ ಎಕ್ಸಾಂಪಲ್ ಹೇಳ್ಕೊಂಡಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದಕ್ಕೆ ನೋಡಿ ಹೇಳ್ತಾ ಇರೋದು ಮ್ಯಾಂಗಲ್ಡ್ ನೇಮ್ ಅಂತ ಕರೀತಾರಂತ. ಇದಕ್ಕೆ ಮ್ಯಾಂಗಲ್ಡ್ ನೇಮ್ ಅಂತ ಹೇಳಿದ್ರೆ ಆಲ್ಟರ್ನೇಟಿವ್, ಬೇರೆ ನೇಮ್ ಅಂತ ಅರ್ಥ. ಆಯಿತಾ? ನೋಡಿ, ಇಲ್ಲಿ ಈ ಥರ ನೀವು ಕಾಲ್ ಮಾಡಬೇಕು ಇದನ್ನು. ನೀವು ಬ್ಯಾಲೆನ್ಸ್ ಇವಾಗಲೂ ಬರುತ್ತೆ ಬ್ಯಾಲೆನ್ಸ್. ಫಾರ್ ಎಕ್ಸಾಂಪಲ್ ನಾನು ರನ್ ಮಾಡಿದ್ರೆ ಇವಾಗ ನೋಡಿ ಇವಾಗಲೂ ಬರುತ್ತೆ. ನಾನು ಬೇರೆ ಬೇರೆ ಪ್ಯಾಟರ್ನ್ ಕೊಟ್ಟಿದ್ದೀನಿ ಹೆಂಗೆ ಆಕ್ಸೆಸ್ ಮಾಡೋದಂತ. ಬಟ್ ಇಲ್ಲಿ ನೋಡಿ, ಇಲ್ಲಿ ಓನರ್ ಆದಮೇಲೆ ನೋಡಿ, ಓನರ್ ಆದಮೇಲೆ ನೆಕ್ಸ್ಟ್ ಬರ್ತಿರೋದು ಇದೇ ಪ್ರಿಂಟ್ ಅಲ್ವಾ. ಇಲ್ಲಿ ನೋಡಿ ಬರ್ತಿದೆಯಾ ವ್ಯಾಲ್ಯೂ, ಇದು ಬರ್ತಾ ಇದೆ. ಅಂದರೆ ಇದು ಏನಂದರೆ ಇದು ಕನ್ವೆನ್ಷನ್. ಇದು ಪಬ್ಲಿಕ್ಕು ಪ್ರೈವೇಟು ಪ್ರೊಟೆಕ್ಟೆಡ್ ಇವೆಲ್ಲದು ಡೆವಲಪರ್ಸಿಗೆ ಅರ್ಥ ಆಗೋ ಥರ ಇದೊಂಥರ ಸ್ಪೀಡ್ ಬಂಪು. ಯಾವುದು ಪ್ರೊಟೆಕ್ಟೆಡ್, ಪ್ರೈವೇಟ್ ಯಾವುದು. ಪ್ರೈವೇಟ್ ನೀವು ಹೇಳ್ತೀರ ಡೆವಲಪರ್ಗೆ, ನೋಡಪ್ಪ ಇದು ಪ್ರೈವೇಟ್ ವೇರಿಯಬಲ್, ಹುಷಾರಾಗಿ ಯೂಸ್ ಮಾಡಿ. ಪಬ್ಲಿಕ್ ಅಂದರೆ ಇದು ಪಬ್ಲಿಕ್ಕು, ತಲೆ ಕೆಡಿಸ್ಕೋಬೇಡ, ನೀವು ಆರಾಮಾಗಿ ಹೆಂಗೆ ಬೇಕೋ ಕೆಲಸ ಮಾಡ್ಕೊ ಅಂತ ಹೇಳ್ತಾ ಇರೋದು ನಾವು. ಇಷ್ಟಾದರೂ ಕೂಡ ನಮಗೆ ಕರೆಕ್ಟಾಗಿ ನಮ್ಮ ವೇರಿಯಬಲ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕಾಗ್ತಾನೆ ಇಲ್ಲ. ಈ ಹೈಡಿಂಗ್ ಟೆಕ್ನಿಕ್ಸ್ ಅಷ್ಟೇ ಸಾಲಲ್ಲ. ಏನಕ್ಕೆ, ಇವಾಗ ಪಬ್ಲಿಕಲ್ಲಿ ಏನಪ್ಪ, ಇದು ಮೇನ್ ಎಂಟ್ರೆನ್ಸ್ ಥರ. ಆಯಿತಾ? ಪ್ರೈವೇಟ್ ಅಂದ್ರೇನು, ಸ್ಟಾಫ್ ಓನ್ಲಿ, ಬಟ್ ಸ್ಟಿಲ್ ನಾವು ಕೂಡ ಅಲ್ಲಿ ನುಗ್ಗಬಹುದು ಅಲ್ವಾ. ಇವಾಗ ಪ್ರೊಟೆಕ್ಟೆಡ್ ಅಂದ್ರೇನು, ಸ್ಟಾಫ್ ಓನ್ಲಿನೇ, ಬಟ್ ಏನಂದರೆ ಬೋರ್ಡ್ ಚೇಂಜ್ ಮಾಡಿಬಿಟ್ಟಿರ್ತಾರೆ, ಅದು ನೇಮ್ ಚೇಂಜ್ ಮಾಡಿರ್ತಾರೆ. ಅದಕ್ಕೆ ನೇಮ್ ಚೇಂಜ್ ಮಾಡಿರೋದಕ್ಕೆ ಪ್ರೊಟೆಕ್ಟೆಡ್ ಅಂತಾರೆ. ಬಟ್ ಸ್ಟಿಲ್ ನಾನು ಆಕ್ಸೆಸ್ ಮಾಡ್ಬೋದು. ನಿಮಗೆ 3 ಮೆಥಡ್ ತೋರಿಸ್ಬಿಟ್ಟೆ ನಾನು ಹೆಂಗೆ ಆಕ್ಸೆಸ್ ಮಾಡ್ಬೋದು ಅಂತ. ಬಟ್ ಏನಂದರೆ ನನಗೆ ಮೆಥಡ್ ಯೂಸ್ ಮಾಡಿಕೊಂಡೇ ಆಕ್ಸೆಸ್ ಮಾಡಬೇಕು. ಆಯಿತಾ? ನನಗೆ ಡೈರೆಕ್ಟಾಗಿ ಈ ಥರ ಆಕ್ಸೆಸ್ ಮಾಡೋಕ್ಕೆ ಬರಲೇಬಾರ್ದು ಅಂತ ಟೈಮಲ್ಲೇ ನಮಗೆ ಬಂದಿರೋ ಕಾನ್ಸೆಪ್ಟೇ ಪ್ರಾಪರ್ಟೀಸ್ ಅಂತ. ಈ ಪ್ರಾಪರ್ಟೀಸ್ ಹೆಂಗಂದರೆ ನಿಮಗೆ ತೋರಿಸ್ತೀನಿ ಬನ್ನಿ.
ಈ ಪ್ರಾಪರ್ಟೀಸು ಇದು ಮೆಥಡ್ಸ್ ಥರನೇ. ನಿಮಗೆ ಇನ್ಸ್ಟ್ಯಾನ್ಸ್ ಮೆಥಡ್ ಅಂತ ಹೇಳಿದ್ನಲ್ಲ, ಇನ್ಸ್ಟ್ಯಾನ್ಸ್ ಮೆಥಡೇ ಇದ್ರ ಬೇಸ್ ಮೆಥಡ್. ಅದ್ರ ಮೇಲೆ ಇನ್ಸ್ಟ್ಯಾನ್ಸ್ ಮೆಥಡ್ ಮೇಲೆ ಶುಗರ್ ಕೋಡ್ ಥರ ಹಾಕ್ಬಿಟ್ಟು ನಿಮಗೆ ಪ್ರಾಪರ್ಟಿ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ಫಾರ್ ಎಕ್ಸಾಂಪಲ್ ನೋಡಿ, ಈ ಬ್ಯಾಂಕ್ ಅಕೌಂಟ್ ಅಂತ ಇದೆ, ಇಲ್ಲೊಂದು ಬೇರೆ ಥರ ಎಕ್ಸಾಂಪಲ್, ಅದೇ ಎಕ್ಸಾಂಪಲ್ ಸ್ವಲ್ಪ ಸ್ಲೈಟ್ ಚೇಂಜ್. ನಿಮ್ಗೆ ಇದೇ ಥರ ಸೇಮ್ ಎಕ್ಸಾಂಪಲ್ಲೇ ನನಗೆ ಎಲ್ಲದೂ ಹೇಳಲ್ಲ, ಹೆಂಗೆ ಗೊತ್ತಾ, ಆವಾಗ ಅನ್ಸುತ್ತೆ ಆ ಮೂಮೆಂಟಿಗೆ ನನಗೆಲ್ಲ ಕಲ್ತ್ಬಿಟ್ಟಿದ್ದೀನಿ ಅಂತ ಅನಿಸ್ತಿರುತ್ತೆ, ಆಯಿತಾ. ಬೇರೆ ಬೇರೆ ಎಕ್ಸಾಂಪಲ್ಗೆ ಹೋದಾಗ ಇದು ಹೆಂಗೆ ಅಂತ ಕನ್ಫ್ಯೂಷನ್ ಆಗಬಾರ್ದು. ಬೇರೆ ಬೇರೆ ಎಕ್ಸಾಂಪಲ್ ಇಟ್ಟಿದ್ದೀನಿ, ನಿಮ್ಮ ತಲೆನೂ ಕೂಡ ಓಡಿಸ್ಬೇಕು ನನ್ನ ಜೊತೆಗೆ, ಓಕೆನಾ. ನೋಡಿ, ಬ್ಯಾಂಕ್ ಅಕೌಂಟ್ ಅಂತ ಇದೆ, ವಿಡ್ರಾ ಅಂತ ಇದೆ, ಆಯಿತಾ. ಇಲ್ಲಿ ಗೆಟ್ ಬ್ಯಾಲೆನ್ಸ್ ಅಂತ ಇದೆ, ಅದರೊಳಗೆ ಏನು ರಿಟರ್ನ್ ಮಾಡ್ತಿದೆ, ಬರೀ ಬ್ಯಾಲೆನ್ಸ್ನ ರಿಟರ್ನ್ ಮಾಡ್ತಾ ಇದೆ. ಇದು ನೋಡಿ, ಇದು ಬ್ಯಾಲೆನ್ಸ್ ಇದೆಯಾ, ಇದು ನೋಡಿ ಏನಂತ ಇದೆ, ಇದು ಪ್ರೈವೇಟ್ ಇದೆ, ಓಕೆನಾ. ನಾನೇನಾರ ಬ್ಯಾಲೆನ್ಸ್ ಆಕ್ಸೆಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಅಕೌಂಟ್ ಡಾಟ್ ಗೆಟ್ ಬ್ಯಾಲೆನ್ಸ್ ಅಂತ ಯೂಸ್ ಮಾಡಬೇಕು. ಇವಾಗ ಅಕೌಂಟ್ ಡಾಟ್ ಗೆಟ್ ಬ್ಯಾಲೆನ್ಸ್ ಅನ್ನೋದು ನಾನು ಮಾಡೋದು ಬೇಡ, ನನಗೆ ಇಷ್ಟ ಇಲ್ಲ ಹಂಗೆ ಮಾಡೋಕ್ಕೆ. ಇದು ಈ ಬ್ಯಾಲೆನ್ಸಸ್ ಎಲ್ಲ ಯಾರು ಹಾಕ್ತಾರೆ ಗುರು, ಇದು ಹಾಕಲ್ಲ ನಾನು. ಅಕೌಂಟ್ ಡಾಟ್ ಬ್ಯಾಲೆನ್ಸ್ ಅಂತ ಹಾಕ್ಬೇಕು. ಏನು ಮಾಡಬೇಕು, ಅವಾಗಲೇ ಬಂದಿದ್ದೆ ಪ್ರಾಪರ್ಟಿ. ನೀವು ಪ್ರಾಪರ್ಟಿನ ಯೂಸ್ ಮಾಡಿದರೆ ನೋಡಿ, ವುಡ್ ಯು ರ್ಯಾದರ್ ರೈಟ್ ಅಕೌಂಟ್ ಡಾಟ್ ಬ್ಯಾಲೆನ್ಸ್ ಲೈಕ್ ಪ್ಲೇನ್ ಡೇಟಾ ದಟ್ ಕಾಲ್ಸ್ ದ ಗೆಟ್ ಬ್ಯಾಲೆನ್ಸ್, ಇಂಡೈರೆಕ್ಟ್ಲಿ ಅದು ಗೆಟ್ ಬ್ಯಾಲೆನ್ಸಿಗೆ ಕಾಲ್ ಮಾಡ್ಕೊಳ್ಳುತ್ತೆ. ನೀವು ಅಕೌಂಟ್ ಡಾಟ್ ಇವಾಗ ಬ್ಯಾಲೆನ್ಸ್ ಅಂತ ಕೂಡ ಹಾಕೊಂಡು ನೀವು ವೇರಿಯಬಲ್ ವ್ಯಾಲ್ಯೂನ ಫೆಚ್ ಮಾಡಬೇಕು. ಇದು ಒಂದು ಪ್ರಾಪರ್ಟಿ. ಇದನ್ನ ರಿಯಲ್ ಆಗಿ ರಿಸ್ಟ್ರಿಕ್ಟ್ ಮಾಡಿಲ್ಲ, ಬಟ್ ನಿನಗೆ ಆಕ್ಸೆಸ್ ಪ್ರಾಪರ್ಟಿ ಮುಖಾಂತರ ಮಾಡ್ಬೋದು. ಈ ಪ್ರಾಪರ್ಟಿ ಟ್ಯಾಗ್ ಹಾಕ್ಬೇಕು ನೀನು, ಆಯಿತಾ. ಇಲ್ಲ ನೀನು ಮಾಡೋಕ್ಕಾಗಲ್ಲ, ಅದನ್ನು ಹೇಳ್ತೀನಿ ಇವಾಗ ಹೆಂಗೆ ಹಾಕೋದು ಏನು ಕತೆ ಅಂತ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಪ್ರಾಪರ್ಟಿ ಗಿವ್ ಯು, ಓಕೆನಾ. ಪ್ರಾಪರ್ಟಿ ಜೊತೆ ಇನ್ನೊಂದು ಎಕ್ಸ್ಟೆನ್ಷನ್ ಇದೆ, ಅದ್ರ ಒಳಗೆ ರಿಯಲ್ ಪ್ರೊಟೆಕ್ಷನ್ ಆಗುತ್ತೆ. ಸೇಫು, ಲಾಕು, ಫಿಂಗರ್ ಪ್ರಿಂಟ್ ಎಲ್ಲ ಮಾತಾಡಿದ್ನಲ್ಲಪ್ಪ, ಅದೆಲ್ಲ ಮಾಡ್ಬೋದು ಅದ್ರ, ಓಕೆನಾ. ಹೈಡಿಂಗ್ ಟೆಕ್ನಿಕ್ಸ್ನ ರಿಪ್ಲೇಸ್ ಮಾಡಿ ನಾನು ಪ್ರಾಪರ್ಟೀಸ್ ಆ್ಯಡ್ ಮಾಡ್ತಾ ಇಲ್ಲ, ಅದು ಇದೆ. ಅದ್ರ ಆನ್ ಟಾಪ್ ಆಫ್ ದಟ್ ನಾನು ಹಾಕಬೇಕು. ಇವಾಗ ನಿನಗೆ ಫಿಂಗರ್ ಪ್ರಿಂಟ್ ಹಾಕ್ಬೇಕಂದ್ರೆ ಬಾಗಿಲಿರ್ಬೇಕು ತಾನೆ, ಬಾಗಿಲೇ ಇಲ್ಲ ಅಂದರೆ ಫಿಂಗರ್ ಪ್ರಿಂಟ್ ಹೆಂಗೆ ಆಗ್ತದೆ ಅಲ್ವೇನಪ್ಪ. ಅದಕ್ಕೆ ಫಸ್ಟು ಬಾಗಿಲು ಇರಬೇಕು. ಅಂದರೆ ಬಾಗಿಲಿಗೇನೋ ಹೈಡಿಂಗ್ ಟೆಕ್ನಿಕ್ಸ್, ಅದು ಆನ್ ಟಾಪ್ ಆಫ್ ದಿಟ್ ಇನ್ನೂ ಸ್ಟ್ರಾಂಗ್ ಮಾಡೋಕ್ಕೆ ಬೇರೆ ಬೇರೆ ಮೆಥಡ್ ಇದ್ದಾವ. ನಾನು ಬೇರೆ ಬೇರೆ ಕೆಲಸ ಮಾಡ್ಬೇಕಂದ್ರೆ ಇದು ಹೇಳ್ತೀನಿ. ಇವಾಗ ನೋಡಿ, ನಿಮ್ಗೆ ಹೇಳ್ತಾ ಇರೋದೇನೋ, ಪ್ರಾಪರ್ಟಿಯಲ್ಲಿ ಬ್ಯಾಲೆನ್ಸ್ ಅಂತ ಹಾಕ್ಕೊಂಡಿದ್ದೀನಿ ಇಲ್ಲಿ, ಆಯಿತಾ. ಇದು ಸೆಲ್ಫ್ ಡಾಟ್ ಅಂಡರ್ಸ್ಕೋರ್ ಬ್ಯಾಲೆನ್ಸ್ ಅಂತ ಹಾಕ್ಕೊಂಡಿದ್ದೀನಿ. ಇದೇನಕ್ಕೆ ಹೆಲ್ಪ್ ಮಾಡುತ್ತೆ, ನಮಗೆ ಈ ಥರದಕ್ಕೆ ಹೆಲ್ಪ್ ಮಾಡುತ್ತೆ. ಅಸೈನ್ಮೆಂಟ್ ಅಲ್ಲ, ಇದು ಗೆಟ್ ಆಪರೇಷನ್. ಇಲ್ಲಿ ಮುಂದೆ ಹೇಳ್ತೀನಿ, ಸೆಟರ್ ಅಂತ ಇದೆ ನೋಡಿ, ಬ್ಯಾಲೆನ್ಸ್ ಡಾಟ್ ಸೆಟರ್. ಇಲ್ಲೇ ಸುಮಾರು ಜನ ಈ ಪ್ರಾಪರ್ಟಿ ಈ ಥರ ಬ್ಯಾಲೆನ್ಸ್ ಡಾಟ್ ಸೆಟರ್ ಈ ಥರ ಬಂದರೆ ಫುಲ್ ಕನ್ಫ್ಯೂಷನ್ ಆಗಿ ಇದೇನೋ ಅಡ್ವಾನ್ಸ್ ಲೆವೆಲ್ ಪೈಥಾನ್ ಅಂತ ಅನ್ಕೊಂಡ್ಬಿಡ್ತಾರೆ. ಏನಿಲ್ಲ, ಇವಾಗ ಹೇಳ್ತೀನಿ ಕೇಳಿ. ನೋಡಿ, ಪ್ರಾಪರ್ಟೀಸ್ ಏನು ಮಾಡುತ್ತೆ, ನಮಗೆ ಹೆಲ್ಪ್ ಮಾಡುತ್ತೆ ಅಕೌಂಟ್ ಡಾಟ್ ಬ್ಯಾಲೆನ್ಸ್ ಅಂತ ರೀಡ್ ಮಾಡೋಕ್ಕೆ. ಯಾಕೆ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಈ ಮೆಥಡ್ ನೇಮ್, ಗೊತ್ತಾಯ್ತಾ. ಅದ್ರೊಳಗೆ ನಾನೇನು ವೇರಿಯಬಲ್ ಹಾಕಿದ್ದೀನಿ, ಇದು ಹಾಕಿದ್ದೀನಿ, ಆಯಿತಾ. ನೋಡಿ, ನೀವೇನು ಪ್ಯಾರಂಥೆಸಿಸ್ ಹಾಕೋದು ಬೇಡ, ಡೈರೆಕ್ಟಾಗಿ ಹಿಂಗೆ ಆಕ್ಸೆಸ್ ಮಾಡ್ಬೇಕು ನಾನು ಅಂತ ಹೇಳ್ತಾ ಇದ್ದೀರಾ. ಇವಾಗ ನೀವು ವ್ಯಾಲ್ಯೂ ಅಪ್ಡೇಟ್ ಮಾಡಬೇಕಂದ್ರೆ ನೋಡಿ, ನೀವು ಇದನ್ನು ಡೈರೆಕ್ಟಾಗಿ ನೀವು ಮಾಡೋಕ್ಕಾಗೋದೇ ಇಲ್ಲ, ಗೊತ್ತಾಯ್ತಾ. ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ. ನಿಮಗೆ ಇವಾಗ ಬ್ಯಾಲೆನ್ಸ್ ಡಾಟ್ ಸೆಟರ್ ಅಂತ ಇತ್ತು ಅಂದರೆ ನೀವು ಅವಾಗ ಏನು ಮಾಡ್ಬೋದು, ಅಕೌಂಟ್ ಡಾಟ್ ಬ್ಯಾಲೆನ್ಸ್ ಅಂತ ಹಾಕ್ಕೋಬೋದು. ಇದು ಫಸ್ಟ್ ಚೆಕ್ ಆಗೇ ಆಗುತ್ತೆ. ಸೆಟರ್ ಮೆಥಡ್ ಇಲ್ಲಿ ಬಂದು ಚೆಕ್ ಆಗೇ ಆಗುತ್ತೆ. ಮುಂಚೆ ಏನಾಗ್ತಿತ್ತು ಹೇಳಿ, ನಮಗೆ ಚೆಕ್ಕೇ ಆಗ್ತಾ ಇರಲಿಲ್ಲ, ಇದು ಸ್ಕಿಪ್ ಆಗ್ಬಿಡ್ತಿತ್ತು. ಇಲ್ಲಿ ನೋಡಿ, ಹಳೆ ಕೋಡಲ್ಲಿ ನಾನು ಡೈರೆಕ್ಟಾಗಿ ಈ ಥರ ಮಾಡೋಕ್ಕೋದ್ರೆ ಅದು ಆಗ್ತಿತ್ತು ತಾನೆ, ವರ್ಕ್ ಆಗ್ತಿತ್ತು. ಇಲ್ಲಿ ನಮಗೇನು ಚೆಕ್ ಆಗ್ತಾ ಇರಲಿಲ್ಲ. ಯಾಕೆ, ಇಲ್ಲಿ ನೋಡಿ, ಅಮೌಂಟ್ ನಮಗೆ ಲೆಸ್ ದನ್ ಇರ್ಬೋದು, ಸ್ಟಿಲ್ ಅಪ್ಡೇಟ್ ಆಗ್ತಿತ್ತು. ಈ ಲಾಜಿಕ್ ವರ್ಕೇ ಆಗ್ತಿರಲಿಲ್ಲ. ಬಟ್ ಇಲ್ಲಿ ಹಂಗಲ್ಲ, ನೀವು ಯಾವಾಗ ಇಲ್ಲಿ ಸೆಟರ್ ಅಂತ ಯೂಸ್ ಮಾಡ್ತೀರಿ, ಈ ಕಂಡೀಷನ್ ರನ್ ಆಗೇ ಆಗುತ್ತೆ ಅಟ್ ಎನಿ ಕಾಸ್ಟ್. ಅದಕ್ಕೋಸ್ಕರನೇ ನೀವು ಮಾಡ್ತಿರೋದು ಈ ಪ್ರಾಪರ್ಟಿ ಮತ್ತು ಬ್ಯಾಲೆನ್ಸ್ ಡಾಟ್ ಸೆಟ್ಲ್. ಈ ಬ್ಯಾಲೆನ್ಸ್ ಯಾಕೆ ಬಂದಿರೋದು, ಇಲ್ಲಿಂದ ಬಂದಿರೋದು ಬ್ಯಾಲೆನ್ಸ್, ಗೊತ್ತಾಯ್ತಾ. ಈ ಫಂಕ್ಷನ್ ನೇಮ್ ನೋಡಿ ಬ್ಯಾಲೆನ್ಸ್ ಅಂತ ಇದೆ, ಅದಕ್ಕೆ ಹಂಗೆ ಮೇಂಟೈನ್ ಮಾಡ್ಕೊಂಡಿರೋದು. ಇದು ವ್ಯಾಲ್ಯೂ ಅಪ್ಡೇಟ್ ಮಾಡೋಕ್ಕೆ, ಗೊತ್ತಾಯ್ತಾ. ಬ್ಯಾಲೆನ್ಸ್ ಅಪ್ಡೇಟ್ ಮಾಡೋಕ್ಕೆ ಹಿಂಗೆ ಬರ್ಕೊಂಡಿರೋದು, ಆಯಿತಾ, ಕನ್ವೆನ್ಷನ್ನು. ಅದೇ ಥರ ನೋಡಿ, ಪ್ರಿಂಟ್ ಮಾಡಿದ್ರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಪ್ರಿಂಟ್ ಆಗುತ್ತೆ. ಅದನ್ನು ನೀವು ಅಪ್ಡೇಟ್ ಮಾಡಬೇಕಂದ್ರೆ ಅಪ್ಡೇಟ್ ಮಾಡ್ತಿದ್ದಾಗ ನೋಡಿ, ಗೋಸ್ ಥ್ರೂ ದ ಸೆಟ್ಟರಿಗೆ ಹೋಗಿ ಆಮೇಲೆ ಅಪ್ಡೇಟ್ ಆಗುತ್ತೆ. ನೀವು ಈ ಥರ ಡೈರೆಕ್ಟಾಗಿ ಅಪ್ಡೇಟ್ ಮಾಡೋದಕ್ಕಾಗಲ್ಲ. ಇಲ್ಲಿ ನೋಡಿ, ಹಿಂಗೆ ಅಪ್ಡೇಟ್ ಮಾಡಿಬಿಟ್ರೆ ನೀವು ಡೈರೆಕ್ಟಾಗಿ ಹಿಂಗೆ ಇವಾಗ ಜಂಪ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇವಾಗ ಈ ಮೆಥಡಿಗೆ ಹೋಗಲೇ ಇಲ್ಲ, ಹಂಗೆ ಹೋಗ್ಬಿಡ್ತಿದ್ದು. ಅದಕ್ಕೋಸ್ಕರ ಈ ರಾಂಗ್ ಇನ್ಫಾರ್ಮೇಷನ್ ಎಲ್ಲ ಅಪ್ಡೇಟ್ ಮಾಡೋಕ್ಕಾಯ್ತು. ಇವಾಗ ನಮಗೆ ಪ್ರಾಪರ್ಟಿ ಏನು ಹೆಲ್ಪ್ ಮಾಡ್ತಾ ಇದೆ, ನನಗೆ ಈ ಥರ ಗೆಟ್ ಬ್ಯಾಲೆನ್ಸ್ ಅಂತ ಕಾಲ್ ಮಾಡೋದು ಬೇಡ, ಪ್ಯಾರಂಥೆಸಿಸ್ ಎಲ್ಲ ಹಾಕೋದು ಬೇಡ, ನಂಗೆ ನೀಟಾಗಿರಬೇಕು ಅಂತದಕ್ಕೆ ಏನು ಮಾಡಿದ್ರು, ಅಕೌಂಟ್ ಡಾಟ್ ಬ್ಯಾಲೆನ್ಸ್ ಅಂತ ಕಾಲ್ ಮಾಡೋದಕ್ಕೆ ನನಗೆ ಇದು ಪ್ರಾಪರ್ಟಿ ಹೆಲ್ಪ್ ಮಾಡ್ತು, ಅರ್ಥ ಆಯ್ತಾ. ಬಟ್ ಸೆಟರ್ ಮೆಥಡ್ ಹೆಲ್ಪ್ ಮಾಡಿದ್ದೇನು, ನನಗೆ ಈ ಲಾಜಿಕ್ ರನ್ ಆಗಬೇಕು, ನನಗೆ ಮೈನಸ್ ವ್ಯಾಲ್ಯೂ ಎಲ್ಲ ಆಗಬಾರ್ದು, ಸ್ಟ್ರಿಂಗ್ ಎಲ್ಲ ಆಗಬಾರ್ದು. ಈ ಬ್ಯಾಲೆನ್ಸಿಗೆ ಅಪ್ಡೇಟ್ ಮಾಡೋಕ್ಕೆ ಹೋದರೆ ಇದು ಆಟೋಮೆಟಿಕ್ ರನ್ ಆಗೇ ಆಗುತ್ತೆ, ಸ್ಕಿಪ್ ಮಾಡೋಕ್ಕಾಗಲ್ಲ. ಇದೇ ವ್ಯತ್ಯಾಸ. ಇವಾಗ ಏನಾಯಿತು, ಇವಾಗ ಅಥರೈಸ್ ಪರ್ಸನ್ ಫಿಂಗರ್ ಪ್ರಿಂಟ್ ಒತ್ತಿದ್ರೆ ಮಾತ್ರ, ಅವ್ನು ವ್ಯಾಲಿಡೇಷನ್ ಆದರೆ ಮಾತ್ರ ಡೋರ್ ಓಪನ್ ಆಗುತ್ತೆ, ಇಲ್ಲ ಡೋರ್ ಓಪನ್ ಆಗಲ್ಲ, ಗೊತ್ತಾಗ್ತಾ ಇದೆಯಾ. ಅದೇ ಇವಾಗ ಫುಲ್ ಸೆಕ್ಯೂರಿಟಿ ನಮಗೆ ಮಾಡಿದ್ವಿ. ಇಲ್ಲ ಅಂದರೆ ನೋಡಿ, ವ್ಯಾಲ್ಯೂ ಎರರ್ ಬರುತ್ತೆ ಇಲ್ಲಿ, ಯಾಕಂದರೆ ನೆಗೆಟಿವ್ ಆಗ್ತಿದ್ದೀನಿ, ಇಲ್ಲಿ ಆಲ್ರೆಡಿ ವ್ಯಾಲ್ಯೂ ಎರರ್ ಸೆಟ್ ಮಾಡಿಬಿಟ್ಟಿದ್ದೀನಿ. ನಿಮಗೆ ಇವಾಗ ಅರ್ಥ ಆಗ್ತಾ ಇದೆಯಾ. ಪ್ರಾಪರ್ಟಿ ಅಂದ್ರೇನು, ಸೆಟರ್ ಅಂದ್ರೇನು, ಗೊತ್ತಾಯ್ತಾ. ನೀವು ಈ ಸೆಟ್ಟರಲ್ಲಿ ಒಂದೇ ವ್ಯಾಲ್ಯೂ ಕಳ್ಸೋಕ್ಕಾಗೋದು, ಎರಡೆರಡು ಪ್ಯಾರಾಮೀಟರ್ ವ್ಯಾಲ್ಯೂ ಕಳ್ಸೋಕ್ಕಾಗಲ್ಲ. ಸ್ವಲ್ಪ ಇಂಟೆಲಿಜೆಂಟ್ ಇರೋ ಹಿಂಗೆ ಮಾಡ್ತಾನೆ, ಎರಡೆರಡು ವ್ಯಾಲ್ಯೂ ಕಳಿಸ್ಬೇಕು. ಇವಾಗ ಏನು ಮಾಡೋದು, ಎರಡೆರಡು ವ್ಯಾಲ್ಯೂ ಅಪ್ಡೇಟ್ ಮಾಡಬೇಕು, ಎರಡೆರಡು ವ್ಯಾಲ್ಯೂ ಚೆಕ್ ಮಾಡಬೇಕು. ಅವಾಗ ಏನು ಮಾಡಬೇಕು, ಇನ್ನೂ ಸ್ವಲ್ಪ ಇಂಟೆಲಿಜೆಂಟ್ ಆಗಿದೆ. ಏನು ಮಾಡ್ತೀರಾ ನೀವು, ಟಪಲ್ ಯೂಸ್ ಮಾಡ್ತೀರಾ. ಇಲ್ಲಿ ನೀವು ಟಪಲ್ ವ್ಯಾಲ್ಯೂ ಹಾಕ್ತೀರಾ, ಬ್ರ್ಯಾಕೆಟ್ ಒಳಗಡೆ ಟಪಲ್ 2 ವ್ಯಾಲ್ಯೂ ಹಾಕ್ತೀರಾ. ಅಲ್ಲಿ ನೀವೇನು ಮಾಡ್ತೀರಾ, ಆ ಟಪಲ್ನ ಹೋಗಿ ಅನ್ಪ್ಯಾಕ್ ಮಾಡಿ, ಅಲ್ಲೊಳಗೆ ಇದ್ರೊಳಗೆ ಅನ್ಪ್ಯಾಕ್ ಮಾಡಿಬಿಟ್ಟು ನೀವು ಲಾಜಿಕ್ ಏನಿದೆ ಅದನ್ನು ಫಿಲ್ಟರ್ ಹಾಕೋಡಿ, ಹಾಗೂ ಕೂಡ ಮಾಡ್ಬೋದು. ಬಟ್ ನಾರ್ಮಲಿ
ಇದು ನಾರ್ಮಲ್ ಅಲ್ಲ, ಇದು ಒಂದೇ ತೊಗೊಳ್ಳೋದು ಇದು ಆಯಿತಾ. ಈ ವ್ಯಾಲ್ಯೂ ಒಂದೇ ತೊಗೊಳ್ಳೋ ಸೆಟ್ಟರ್. ಈ ಸೆಟ್ಟರ್ ಒಳಗೆ ನೀವು ಮಲ್ಟಿಪಲ್ ವ್ಯಾಲ್ಯೂ ಕಳಿಸ್ಬೇಕಾ, ನೀವು ಟಪಲ್ ಯೂಸ್ ಮಾಡಿ ಮಲ್ಟಿಪಲ್ ವ್ಯಾಲ್ಯೂ ಕಳಿಸಿ ಇಲ್ಲಿ ಅನ್ಪ್ಯಾಕ್ ಮಾಡಿ ಇಲ್ಲಿ ನೀವು ಏನೇನು ಲಾಜಿಕ್ ವ್ಯಾಲಿಡೇಷನ್ ಕಳಿಸ್ಬೇಕೋ ಕಳಿಸ್ಕೊಳ್ಳಿ. ಅವಾಗ ನಿಮ್ಮ ಬ್ಯಾಲೆನ್ಸು ಪ್ರೊಟೆಕ್ಟೆಡ್ ಆಗಿರುತ್ತೆ. ನಿಮಗೆ ಯಾವ್ದು ವ್ಯಾಲಿಡ್ ವ್ಯಾಲ್ಯೂ ಬೇಕು ಅದೇ ಚೇಂಜ್ ಆಗುತ್ತೆ. ಇವಾಗ ಪ್ರೊಟೆಕ್ಟ್ ಆಯಿತಾ. ಇದೇ ನಿಮಗೆ ಹೇಳಕ್ಕೆ ಬರ್ತಾ ಇರೋದು ನಾನು. ನೋಡಿ, ನಾನು ಮಲ್ಟಿಪಲ್ ಎಕ್ಸಾಂಪಲ್ಸ್ಗಳನ್ನ ಹೇಳ್ತಾ ಇದ್ದೀನಿ, ನೀವು ತಲೆ ಓಡಿಸಿ ಅವಾಗ ಅರ್ಥ ಆಗುತ್ತೆ. ಇವಾಗ ನಿಮ್ಮ ಎಕ್ಸಾಂಪಲ್ ಬಂದಾಗ ನಿಮಗೆ ಅರ್ಥ ಆಗುತ್ತೆ ಕ್ಲಿಯರಾಗಿ, ಗೊತ್ತಾಯ್ತಾ. ಇವಾಗ ನನ್ನ ಪ್ರಕಾರ ಪ್ರಾಪರ್ಟೀಸು ಮತ್ತು ಸೆಟ್ಟರ್ ಬಗ್ಗೆ ಅರ್ಥ ಆಗಿದೆ. ಪ್ರಾಪರ್ಟೀಸ್ ಡೆವಲಪ್ ಮಾಡಿರೋದೇ ಬೇರೆದಕ್ಕೆ, ಸೆಟ್ಟರ್ ಡೆವಲಪ್ ಮಾಡಿರೋದೇ ಅಪ್ಡೇಟ್ ಮಾಡ್ಬೇಕಾದ್ರೆ ಇವೆಲ್ಲ ವ್ಯಾಲಿಡೇಷನ್ ರನ್ ಆಗಿ ಅಪ್ಡೇಟ್ ಆಗಬೇಕು, ಇಲ್ಲ ಆ ವೇರಿಯಬಲ್ ಅಪ್ಡೇಟ್ ಆಗಬಾರ್ದು ಅಂತ ಹೇಳೋದಕ್ಕೆ ನಾವು ಬರ್ಕೊಂಡಿರೋದು. ಇದಾದಮೇಲೆ ನಮಗೆ ಬರ್ತಾ ಇರೋದೆ ಇವಾಗ ಎನ್ಕ್ಯಾಪ್ಸುಲೇಷನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ತಾನೆ. ಏನು ನೋಡಿ, ಔಟ್ಸೈಡ್ ಕೋಡ್ ಅಲೋಡ್ ಮೆಥಡ್ಸ್ ಡೆಪಾಸಿಟ್ ಮತ್ತು ವಿತ್ಡ್ರಾ ಅದರಿಂದ ಮಾತ್ರ ಯೂಸ್ ಮಾಡಬೇಕು, ಬೇರೆ ಎಲ್ಲ ರೂಟು ಬ್ಲಾಕ್ ಆಗಿದೆ, ಎಲ್ಲ ವ್ಯಾಲಿಡೇಷನ್ ಪ್ರಕಾರ ಒಳಗೆ ಬರೋದು. ಇವಾಗ ಎನ್ಕ್ಯಾಪ್ಸುಲೇಷನ್ ನಮಗೆ ಕರೆಕ್ಟಾಗಿ ಅರ್ಥ ಆಗಿದೆ. ಎನ್ಕ್ಯಾಪ್ಸುಲೇಟ್ ಮಾಡಿದೆ, ಪ್ರೊಟೆಕ್ಟ್ ಮಾಡಿದ್ದೀವಿ. 2 ಟೆಕ್ನಿಕ್ಕು, ಹೈಡಿಂಗು ಮತ್ತು ಪ್ರಾಪರ್ಟಿ. ಈ ಪ್ರಾಪರ್ಟಿ ನಮಗೆ ಸಖತ್ ಹೆಲ್ಪ್ ಮಾಡ್ತು. ಅದರಲ್ಲಿ 2 ಥರ ವಿಚಾರಗಳು ತಿಳ್ಕೊಂಡು, ಈ ಪ್ರಾಪರ್ಟಿ ಒಂದು ಈಸಿಯಾಗಿ ನಾನು ವ್ಯಾಲ್ಯೂನ ಗೆಟ್ ಮಾಡಬೇಕು, ಪ್ಯಾರಂಥಿಸಿಸ್ ಇಲ್ಲ ಅಂದರೆ ಏನು ಮಾಡಬೇಕು ಅದನ್ನು ಕಲ್ತ್ಕೊಂಡೆ. ಸೆಕೆಂಡ್ ಏನು ಕಲ್ತ್ಕೊಂಡೆ, ಸೆಟ್ಟರ್ ಮೆಥಡ್. ನಾನು ಏನಾರು ವ್ಯಾಲ್ಯೂ ಅಪ್ಡೇಟ್ ಮಾಡ್ತಿದ್ದೀನಿ ಅಂದರೆ ನಂದೊಂದು ವ್ಯಾಲಿಡೇಷನ್ ಎಲ್ಲ ರನ್ ಆಗಬೇಕು, ಆಮೇಲೆ ವ್ಯಾಲ್ಯೂ ಅಪ್ಡೇಟ್ ಆಗಬೇಕು ಅಷ್ಟೇ, ಇಲ್ಲ ಎರರ್ ಬರುತ್ತೆ ಅಷ್ಟೇ, ಸಿಂಪಲ್. ನೋಡಿ, ಅದನ್ನೇ ನಾವು ಇಲ್ಲಿ ಹಾಕಿರೋದು. ಇಲ್ಲಿ ನೋಡಿ, ಅದನ್ನೇ ಬಗ್ಗೆ ನಾವು ಮಾತಾಡಿರೋದು. ಎನ್ಕ್ಯಾಪ್ಸುಲೇಷನ್ ಮುಂಚೆ ಅರ್ಧ ತಿಳ್ಕೊಂಡಿದ್ವಿ, ಇವತ್ತು ಪೂರ್ತಿ ತಿಳ್ಕೊಂಡ್ರಿ, ಗೊತ್ತಾಯ್ತಾ. ಎನ್ಕ್ಯಾಪ್ಸುಲೇಷನ್ ಏನೇನು ಟಾಪಿಕ್ ಇನ್ವಾಲ್ವ್ ಆಗಿತ್ತು, ಹೈಡಿಂಗ್, ಪ್ರಾಪರ್ಟೀಸ್ ಒಳಗೆ 2 ಯಾವುದು, ಒಂದು ಅಟ್ ಅಂತ ಹೇಳಿ ಪ್ರಾಪರ್ಟೀಸ್ ಹಾಕೋದು, ಇನ್ನೊಂದು ಅಟ್ ಡಾಟ್ ಸೆಟ್ಟರ್ ಮೆಥಡ್. ನಿಮ್ಗೆ ಅರ್ಥ ಆಯ್ತಾ. ಸೆಟ್ಟರಲ್ಲಿ ಒಂದೇ ಪ್ಯಾರಾಮೀಟರ್ ನೀವು ಕಳ್ಸೋಕ್ಕಾಗೋದು. ನಿಮ್ಮ ಇಂಟೆಲಿಜೆನ್ಸು ಫುಲ್ ನೇಮ್ ಕಳಿಸಿ ಸ್ಪ್ಲಿಟ್ ಮಾಡಿ ಟಪಲ್ ಕಳಿಸಿ ಅನ್ಪ್ಯಾಕ್ ಮಾಡಿ ನಿಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟಿಗೆ ಬಿಟ್ಟರೆ ನಿಮಗೆ 100% ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ, ಕರೆಕ್ಟಾಗಿ ನಿಮ್ಮ ಎನ್ಕ್ಯಾಪ್ಸುಲೇಷನ್ ಅರ್ಥ ಆಗ್ಬಿಡ್ತಾ. ನೋಡಿ, ಈ ಥರ ಸ್ಟೋರಿ ಥರ ಅರ್ಥ ಮಾಡ್ಕೋಬೇಕು. ಏನು ಪ್ರಾಬ್ಲಮ್ನ ಏನು ಸಾಲ್ವ್ ಮಾಡ್ತಾ ಇದೆ, ರಿಯಾಲಿಟಿ ಏನಿದೆ, ಆವಾಗ ನಿಮ್ಮ ಪ್ರೋಗ್ರಾಮಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಇವೆಲ್ಲ ಯೋಚನೆ ಬರ್ತಾವೆ. ಇಲ್ಲ ಯೋಚನೆ ಬರಲ್ಲ ನಿಮಗೆ, ಯಾರ ತಲೆಗೆ ನಿಮಗೆ ತುಂಬಬೇಕು, ಆವಾಗಲೇ ನಿಮ್ಗೆ ಯೋಚನೆ ಬರೋದು ಅಲ್ವಾ. ಇವಾಗ ನೋಡಿ, ಎನ್ಕ್ಯಾಪ್ಸುಲೇಷನ್ ರೆಡಿ ಆಗಿಬಿಟ್ಟಿದೆ ನಿಮ್ಮ ಜೊತೆ, ನಿಮ್ಮ ಸೀನಿಯರ್ ಡೆವಲಪರ್ ಜರ್ನಿಗೆ ಬರೋದಕ್ಕೆ. ಎನ್ಕ್ಯಾಪ್ಸುಲೇಷನ್ ತೊಗೊಳ್ಳಿ, ನಿಮ್ಮ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಜರ್ನಿಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.